ಕೆಲವು ಹಬ್ಬಗಳಿಗೆ ನಿರ್ಬಂಧನೆ ಇರ್ತಾರೆ, ಡಿಜೆ ಪರ್ಮಿಷನ್ ಕೊಟ್ಟಿಲ್ಲ, ಇವಾಗೆಲ್ಲ ಡಿಜೆ ಬೇಕು ಅಂತ. ನೋಡಿ, ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಒಂದು ಕಡೆ ಹಿಂದೂಗಳ ಪವಿತ್ರವಾದ ಹಬ್ಬಗಳಲ್ಲಿ ಯುವಕರ ಕ್ರೇಜ್ ಇದೆ. ಡಿಜೆ ಒಂದು, ಕಲಾ ತಂಡಗಳು ಒಂದು ಭಾಗ. ಕಲಾ ತಂಡದಲ್ಲಿ ಯಾರಿಗೆ ಅಭಿರುಚಿ ಇರುತ್ತೆ ಅಲ್ಲಿ ಅವರು ನೃತ್ಯ ಮಾಡ್ತಾರೆ. ಇನ್ನು ಡಿಜೆ ಅಂದ ತಕ್ಷಣ ಅಶ್ಲೀಲವಾದ ಹಾಡುಗಳನ್ನು ಹಾಕಲ್ಲ. ಆ ಡಿಜೆಗೆ ಷರತ್ತುಬದ್ಧವಾಗಿ ಅನುಮತಿ ಕೊಡಬಹುದಾಗಿತ್ತು. ನೋಡಿ, ಚಿತ್ರದುರ್ಗದಲ್ಲಿ ಹಿಂದೂ ಪರ ಸಂಘಟನೆ ಜೊತೆಗೆ ನಾವೆಲ್ಲ ಹೋರಾಟ ಮಾಡಿದ್ವಿ, ಕಾರಜೋಳರು ನಾವು ಎಲ್ಲ ಸೇರಿ. ಆ 7 ಡಿಜೆಗೆ ಅನುಮತಿ ಕೊಟ್ಟು ಅಲ್ಲಿ ಕೇಸುಗಳು ಹಾಕಿದ್ದಾರೆ. ದಾವಣಗೆರೆ ಜಿಲ್ಲಾಡಳಿತ ಮೊದಲಿಂದಲೂ ಈ ಡಿಜೆಗೆ ಅದು ಅನುಮತಿ ಕೊಡಲ್ಲ ಅಂತೇಳಿ ಸಾಕಷ್ಟು ಜಿಲ್ಲಾಡಳಿತದ ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ವಿ. ಸ್ಪಷ್ಟವಾಗಿ ಆದೇಶ ಮಾಡಿದರು. ಆದರೆ ಹಿಂದೂಗಳ ಹಬ್ಬ, ಪವಿತ್ರವಾದ ಹಬ್ಬಗಳು, ದಸರಾ, ಗಣೇಶೋತ್ಸವ, ಯುಗಾದಿ ನಮಗೆಲ್ಲ ಸಂಭ್ರಮ. ನಮ್ಮ ಹಕ್ಕುಗಳನ್ನು ಮೊಟಕುಗೊಳಿಸೋಕ್ಕೆ ನಿಮಗೆ ಅಧಿಕಾರ ಕೊಟ್ಟಾರೆ ಯಾರು? ಈ ಸರ್ಕಾರಕ್ಕೆ. ಈ ನಾಡಿನಲ್ಲಿ, ಈ ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ, ಜಿಲ್ಲಾಡಳಿತ ಮಾಡಿದೆ. ಇವತ್ತು ನಾನು ಎಲ್ಲ ಕಡೆ, ಕೇವಲ ಇಲ್ಲಷ್ಟೇ ಅಲ್ಲ, ನಾನು ಎಲ್ಲೆಲ್ಲಿ ಹೋಗಿದ್ದೀನಿ, ನಮ್ಮ ಜಿಲ್ಲೆ ಇರ್ಬೋದು, ನನ್ನ ಕ್ಷೇತ್ರ ಇರ್ಬೋದು, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಇದೇ ರೀತಿ ಈ ಸರ್ಕಾರ ತೊಗಲಕ್ ದರ್ಬಾರ್ ಅಂತ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಏನು ಇವ್ರ ಸ್ವಂತ ಆಡಳಿತ ಅಧಿಕಾರನೆಯಾ? ಏನು ಶಾಶ್ವತ ನೀವು ಅಧಿಕಾರದಾಗ ಇರ್ತೀರಾ? ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಶಾಶ್ವತ ಅಲ್ಲ. ಇದೇ ರೀತಿ ನೀವು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ, ಮೊಂಡಾಟ ಮಾಡ್ತಾಯಿದ್ದೀರಿ. ಅಲ್ಪಸಂಖ್ಯಾತರ ಪರವಾಗಿ ಏನು ಬೇಕಾದ ಕಾನೂನನ್ನು ತರ್ತೀರಿ ನೀವು. ನಾವು ಕೇಳ್ತೀವಿ, ಸವಾಲಾಗ್ತೀವಿ. ಇವತ್ತು ಪ್ರತಿಜ್ಞೆ ಮಾಡಿದ್ದೀನಿ ನಾನು, ಆ ಗಣೇಶನಿದ್ರಿಗೆ ಯುವಕರಿಗೆ ಪ್ರತಿಜ್ಞೆ ಮಾಡಿದ್ದೀನಿ, ಈ ಸರ್ಕಾರ ಇವತ್ತಲ್ಲ ನಾಳೆ ಬಿದ್ದೋಗುತ್ತೆ. ಹಿಂದೂ ವಿರೋಧಿ ಸರ್ಕಾರ. ಮುಂದಿನ ವರ್ಷ ತಾಕತ್ತಿದ್ರೆ ಡಿಜೆ ಮಾಲೀಕರು ಬರೆದ್ರೆ ನಾವು ಡಿಜೆ ತಂದು ಡಿಜೆ ಹಾಕ್ತೀವಿ. ಅದು ಯಾರು ಏನು ಮಾಡ್ತೀರಿ ನೋಡೇ ಬಿಡ್ತೀವಿ ಅಂತೇಳಿ ಈ ಸರ್ಕಾರಕ್ಕೆ ಸವಾಲಾಗ್ತೀನಿ. ಡಿಜೆ ಬೇಕಂತೆ ಹೋರಾಟ ಮಾಡೋಕ್ಕೆ ನನ್ನ ಮೇಲೆ ಕೇಸ್ ಹಾಕಿದ್ರಿ. ನಾನು ಹೇಳಿದೆ, ಕೇಸ್ ಹಾಕಿದ್ರೆ ನನ್ನ ತಾಕತ್ತಿದ್ರೆ ಬಂಧಿಸ್ರಿ. ಹಿಂದೂಗಳು ಗಡಿಪಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಕ್ಕೆ ಷಡ್ಯಂತ್ರ ಮಾಡ್ತಿದ್ರಿ. ನಿಮ್ಮ ಷಡ್ಯಂತ್ರ ಭಾಳ ದಿವಸ ನಡೆಯಲ್ಲ. ಸಿದ್ದರಾಮಯ್ಯನವರೇ, ಪರಮೇಶ್ವರ್ ಅವರೇ, ಒಬ್ಬ ಗೃಹ ಸಚಿವರಾಗಿ ನೀವು ಅಸಮರ್ಥ ಗೃಹ ಸಚಿವರು. ಯಾಕೆ ನಿಮಗೆ ಪೊಲೀಸ್ ಇಲ್ವಾ? ಶಾಂತಿ ನೋಡಿ, ಮೊನ್ನೆ ಚಿತ್ರದುರ್ಗದಲ್ಲಿ ಸುಮಾರು 6-7 ಲಕ್ಷ ಜನ ಸೇರಿದ್ರು.